ಸವಿ ಭೋಜನಾ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಾನು ಯುಗಾದಿ ಹಬ್ಬದ ಪ್ರಯುಕ್ತ ಕಾಯಿ ಹೋಳಿಗೆನ ಮನೇಲಿ ಹೇಗೆ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ ನೋಡೋಣ ಇದಕ್ಕೇನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ. ಸುಮಾರಾಗಿ 2 ಕಪ್ ಆಗಷ್ಟು ನಾನು ಹಸಿ ತೆಂಗಿನಕಾಯಿ ತುರಿನ ಈ ರೀತಿ ಸ್ಲೈಸ್ ಮಾಡ್ಕೊಂಡಿದ್ದೀನಿ ತೆಳುವಾಗೆ. ಯಾವುದೇ ಕಾರಣಕ್ಕೂ ಹಿಂಭಾಗದ ಬ್ಲ್ಯಾಕ್ ಕಲರ್ನ ತೆಗಿಬಾರ್ದು, ಅದನ್ನು ಹಾಗೆ ಇಟ್ಕೊಳ್ಳಿ. ಆ ನಂತರ 2 ಕಪ್ಪಷ್ಟು ಹಸಿ ತೆಂಗಿನಕಾಯಿ ತುರಿಗೆ 1.5 ಕಪ್ಪಷ್ಟು ನಾನು ಬೆಲ್ಲ ತೊಗೊಂಡಿದ್ದೀನಿ. ಇದು ಪಕ್ಕಾ ಮೆಷರ್ಮೆಂಟು, ನೆನ್ಪಿಟ್ಕೊಳ್ಳಿ. ಆ ನಂತರ ಒಂದು 1/4 ಟೀ ಸ್ಪೂನಷ್ಟು ಒಣಶುಂಠಿ ಪುಡಿ, ಆದಷ್ಟು ಕಮ್ಮಿ ಹಾಕೊಳ್ಳಿ ಒಣಶುಂಠಿ ಪುಡಿನ. ಆನಂತರ ಒಂದು 4ರಿಂದ 5 ಏಲಕ್ಕಿನ, ಸ್ವಲ್ಪ ಸಕ್ಕರೆ ಹಾಕಿ ನೈಸಾಗಿ ಇದನ್ನು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ ನಾನು. ನಂತರ 1.5ರಿಂದ 2 ಟೇಬಲ್ ಸ್ಪೂನಷ್ಟು ಹಸಿ ಗಸಗಸೆನ ಚೆನ್ನಾಗಿ ಚಟಪಟ ಅನ್ನೋ ತನಕ ಹುರಿದು ಇದನ್ನು ಆಲ್ರೆಡಿ ಇಟ್ಕೊಂಡಿದ್ದೀನಿ, ಗಮ್ಮನ್ನ ತನಕ. ಇದು ಹುರಿದಿರೋಂಥ ಗಸಗಸೆ. ಈಗ ಮಾಡೋ ಪ್ರೊಸೀಜರ್ ನೋಡ್ಕೊಳ್ಳೋಣ ಬನ್ನಿ. ಮೊದಲಿಗೆ ನಾನು ಏನು ಮಾಡ್ತಾಯಿದ್ದೀನಿ, ಒಂದು ಮಿಕ್ಸಿ ಜಾರ್ಗೆ, ಡ್ರೈ ಇರೋಂಥ ಮಿಕ್ಸಿ ಜಾರ್ಗೆ ಈ ಪೀಸ್ ಮಾಡ್ಕೊಂಡಿರೋ ಹಸಿ ತೆಂಗಿನಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಆದಷ್ಟು ತೆಂಗಿನಕಾಯಿನ ಚೆನ್ನಾಗಿ ಬಲ್ತಿರೋದು ಮತ್ತು ತಿರ್ಗಿ ಫ್ರೆಶ್ ಇರೋ ಅಂಥ ತೆಂಗಿನಕಾಯಿನ ತೊಗೊಂಡು ಈ ರೀತಿ ಪೌಡ್ರು ಮಾಡ್ಕೊಬೇಕು. ಫೈನಾಗಿ ಪೌಡ್ರು ಮಾಡ್ಕೊಳ್ಳಿ. ಇದು ಯಾವ ಥರ ಬರಬೇಕು ಅಂತ ಹೇಳಿದ್ರೆ, ಇವಾಗ ನೀವು ಡೆಸಿಕೇಟೆಡ್ ಕೊಕೊನೆಟ್ ಪೌಡರ್ ಮಾರ್ಕೆಟ್ಗಳಲ್ಲಿ ಹೇಗೆ ಸಿಗುತ್ತೆ ಆ ರೀತಿ ನೋಡಿ. ನಾನು ಇವಾಗ 1 ಕಪ್ ಪೌಡ್ರು ಮಾಡಿ ಹಾಕ್ಕೊಂಡಿದ್ದೀನಿ. ಇದಕ್ಕೆ 1 ಡ್ರಾಪು ಸಹ ನೀರು ನಾನು ಆ್ಯಡ್ ಮಾಡಿಲ್ಲ. ಆ ನಂತರ ಇದೇ ರೀತಿ ಇನ್ನೊಂದು ಕಪ್ಪು ಸಹ ನಾನು ಹಸಿ ತೆಂಗಿನಕಾಯಿನ ಈ ರೀತಿ ಪೌಡ್ರು ಮಾಡಿ ಇಟ್ಕೊಂಡಿದ್ದೀನಿ. ಆದಷ್ಟು ಫೈನಾಗಿ ಪೌಡ್ರು ಮಾಡ್ಕೊಳ್ಳಿ, ಆಗ ಒಬ್ಬಟ್ಟು ತಟ್ಟೋದಕ್ಕೆ ನಿಮಗೆ ಭಾಳ ಈಸಿ ಆಗುತ್ತೆ. ಸ್ವಲ್ಪ ತರಿ ಇದ್ರೂ ನಿಮಗೆ ಒಬ್ಬಟ್ಟು ಕಿತ್ತೋಗೋ ಥರ ಆಗುತ್ತೆ. ಹಾಗಾಗಿ ಇವಾಗ ಇದರಲ್ಲಿ 2 ಕಪ್ ಅಳತೆ ಇದೆ. ಈ 2 ಕಪ್ ಅಳತೆಗೆ ನಾನು 1.5 ಕಪ್ಪಷ್ಟು ಬೆಲ್ಲ ತೊಗೊಳ್ತಾ ಇದ್ದೀನಿ. ದಪ್ಪ ತಳ ಇರೋಂಥ ಒಂದು ಪ್ಯಾನು, ಬಾಣಲಿ ಏನಾದರೂ ಆಗಲಿ ಇದಕ್ಕೆ ಬೆಲ್ಲನ ಹಾಕ್ಕೊಂಡು ಇದಕ್ಕೆ 1/4 ಕಪ್ಪಷ್ಟು ನಾನು ನೀರು ಹಾಕ್ಕೊಳ್ತಾ ಇದ್ದೀನಿ. ಪಾಕ ಬೇಗ ಬರುತ್ತೆ, ಚೆನ್ನಾಗಿ ಬೆಲ್ಲ ಎಲ್ಲ ಕರಗೋದಕ್ಕೆ ಬಿಡಿ. ಸಪೋಸ್ ಏನಾದರೂ ಬೆಲ್ಲದಲ್ಲಿ ಇಂಪ್ಯೂರಿಟೀಸ್ ಆ ಥರ ಇತ್ತು ಅಂತ ಹೇಳಿದ್ರೆ ನೀವು 1/2 ಕಪ್ಪಷ್ಟು ನೀರು ಹಾಕ್ಕೊಂಡು ಬೇಕಾದರೆ ಅದನ್ನು ಶೋಧಿಸ್ಕೊಂಡು ಅದರಲ್ಲಿರೋ ಕಸ ಎಲ್ಲ ತೆಗೆದು ಆನಂತರ ನೀವು ಪಾಕ ಹಾಕೋದಕ್ಕೆ ಬಿಡ್ಬೋದು. ಈಗ ನಾನೇನು ಮಾಡ್ತಾಯಿದ್ದೀನಿ, ಇದು ಆರ್ಗ್ಯಾನಿಕ್ ಬೆಲ್ಲ, ಇದರಲ್ಲಿ ಯಾವುದೇ ರೀತಿಯ ಗಲೀಜು ಸ್ವಲ್ಪನೂ ಇರೋದಿಲ್ಲ. ಹಾಗಾಗಿ ನಾನು ಡೈರೆಕ್ಟಾಗಿ ಆ್ಯಡ್ ಮಾಡ್ತಾ ಇದ್ದೀನಿ. ಈ ರೀತಿ ಚೆನ್ನಾಗಿ ಕುದ್ದು ನೊರೆ ಬರ್ತಾ ಇರಬೇಕಾದ್ರೆ ಚೆನ್ನಾಗಿ ಕೈ ಬಿಡದೇ ಇರೋ ಥರ ನೀಟಾಗಿ ಮಿಕ್ಸ್ ಮಾಡ್ತಾಯಿರಿ. ಗ್ಯಾಸ್ ಫ್ಲೇಮ್ನ ಒಂದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ. ಇದು ಅಳತೆ ಯಾವ ರೀತಿ ಪಾಕ ಬರಬೇಕು ಅಂತ ಹೇಳಿದ್ರೆ ಮಧ್ಯೆ ನೀವು ಚೆಕ್ ಮಾಡ್ಕೊತಾ ಇರಬೇಕು. ಒಂದು ಎಳೆ ಪಾಕ ಆವಾಗ ತಾನೇ ಬರೋದಕ್ಕೆ ಶುರು ಆಗಿರಬೇಕು. ಅಂಥ ಟೈಮಲ್ಲಿ ನೀವು ಗ್ಯಾಸ್ನ ಫುಲ್ಲು ಸಿಮ್ಮಲ್ಲಿಟ್ಟು ಇನ್ನು ಮಿಕ್ಕಿರೋ ಇಂಗ್ರೀಡಿಯೆಂಟ್ಸ್ಗಳೆಲ್ಲ ಆ್ಯಡ್ ಮಾಡ್ಕೊಬೇಕಾಗತ್ತೆ. ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ, ಇಲ್ಲಿ ಅಂಟು ಬಂದಿದೆ. ಹಾಗೆ ಎಳೆ ಪಾಕ ಈಗ ತಾನೇ ಶುರು ಆಗ್ತಾ ಇದೆ. ಒಂದು ಸ್ವಲ್ಪ ನೋಡ್ತಾ ಇರ್ಬೋದು ನೋಡಿ, ಈ ಥರ ಈಗ ಸ್ಟ್ರಿಂಗ್ ಸ್ಟಾರ್ಟ್ ಆಗ್ತಾ ಇದೆ. ಈ ಟೈಮಲ್ಲಿ ನೀವೇನು ಮಾಡಬೇಕು ಅಂತ ಹೇಳಿದ್ರೆ ಇನ್ನು ಮಿಕ್ಕಿರೋ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡ್ಕೊಳ್ಳಿ. ನಾನೀಗ ಒಣಶುಂಠಿ ಪುಡಿ, ಏಲಕ್ಕಿ ಪೌಡರು, ನಂತರ ಗಸಗಸೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನಂತರ ತೆಂಗಿನಕಾಯಿ ಏನು ನಾವು ಪೌಡ್ರು ಮಾಡ್ಕೊಂಡಿದ್ವಿ ಅದನ್ನು ಎಲ್ಲನೂ ಹಾಕ್ಕೊಂಡು ಕೈ ಬಿಡದೇ ಇರೋ ಥರ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ತಾನೇ ಇರಬೇಕು. ಇಲ್ಲ ಅಂತ ಹೇಳಿದ್ರು ಒಂದು 10 ನಿಮಿಷದಿಂದ 12 ನಿಮಿಷ ತನಕನೂ ಅದು ಟೈಮ್ ತಗೊಳ್ಳುತ್ತೆ, ಡಿಪೆಂಡಿಂಗ್ ಅಪಾನು. ನಿಮ್ಗೆ ಅದು ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ. ಇಲ್ಲ ಅಂತಂದರೆ ಏನಾಗುತ್ತೆ ಅಂತ ಹೇಳಿದ್ರೆ, ಇವಾಗ ನಾವು ಈ ಕಡಲೆಕಾಯಿ ಮಿಠಾಯಿ ಇದಕ್ಕೆಲ್ಲ ಮಾಡಬೇಕಾದ್ರೆ ಹೇಗೆ ಕನ್ಸಿಸ್ಟೆನ್ಸಿ ಬರುತ್ತೆ ನೋಡಿ, ತುಂಬ ಗಟ್ಟಿಯಾಗಿ ಆ ಥರ ಆಗಿಬಿಟ್ಟು ಹೂರ್ಣ ತುಂಬ ಗಟ್ಟಿ ಆಗಿಬಿಟ್ರೆ ನಿಮಗೆ ಒಬ್ಬಟ್ಟನ್ನ ಖಂಡಿತವಾಗ್ಲೂ ತಟ್ಟೋಕ್ಕಾಗೋದಿಲ್ಲ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಅದು ಪ್ಯಾನಿಂದ ಬಿಟ್ಕೊಂಬರುತ್ತೆ. ಅಂಥ ಸ್ಟೇಜಲ್ಲಿ ಸ್ವಲ್ಪ ಹೂರ್ಣನ ಎತ್ಕೊಂಡು ಈ ರೀತಿ ನೀವು ಕೈನ ಇದು ಮಾಡ್ಕೊಳ್ಳಿ. ತುಂಬ ಬಿಸಿ ಇರುತ್ತೆ ನೋಡಿ, ಇಷ್ಟಿದ್ರೆ ಸಾಕು. ನೋಡ್ತಾ ಇರ್ಬೋದು ತುಂಬ ಸಾಫ್ಟಾಗಿ ಚೆನ್ನಾಗಿದೆ. ಈ ಟೈಮಲ್ಲಿ ನಾನು ಏನು ಮಾಡ್ತಾಯಿದ್ದೀನಿ ಅಂತ ಹೇಳಿದ್ರೆ ಇಮಿಡಿಯೇಟಾಗಿ ಗ್ಯಾಸ್ನ ಆಫ್ ಮಾಡಿಕೊಂಡು ಇದನ್ನು ನಾನೊಂದು ಸಪ್ರೇಟಾಗಿ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ. ಯಾಕಂದರೆ ಇದೇ ಪ್ಯಾನಲ್ಲಿ ಇದ್ದರೆ ಬಿಸಿಗೆ ಇನ್ನೂ ಸ್ವಲ್ಪ ಗಟ್ಟಿ ಆಗಿಬಿಡುತ್ತೆ. ಹಾಗಾಗಿ ಇದನ್ನು ಒಂದು ಸಪ್ರೇಟಾಗಿ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡಿ ಇಟ್ಕೊಳ್ಳಿ. ಈಗ ಹೂರ್ಣ ರೆಡಿಯಾಗಿದೆ. ಈಗ ಕಣಕಾಗಿ ಏನು ಬೇಕು ಇಂಗ್ರೀಡಿಯೆಂಟ್ಸು ಅಂತ ನೋಡೋಣ. ನಾನು ಇಲ್ಲಿ 3/4 ಕಪ್ಪಷ್ಟು ಚಿರೋಟಿ ರವೆ ತೊಗೊಂಡಿದ್ದೀನಿ. ಆನಂತರ 1/4 ಕಪ್ಪಷ್ಟು ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ಇದು 3:1 ರೇಷಿಯೋಲಿ ತೊಗೊಂಡಿದ್ದೀನಿ. ಆನಂತರ 1 ಚಿಟಿಕೆಯಷ್ಟು ಉಪ್ಪು, 1/4 ಟೀ ಸ್ಪೂನ್ಗಿಂತನೂ ಸ್ವಲ್ಪ ಕಮ್ಮಿ ಅರಿಶಿನ ಪೌಡ್ರು, 1 ಟೀ ಸ್ಪೂನಷ್ಟು ತುಪ್ಪ, ಆನಂತರ ಸ್ವಲ್ಪ ಎಣ್ಣೆ ತೊಗೊಂಡಿದ್ದೀನಿ. ಒಂದು ನೆನ್ಪಿಟ್ಕೊಳ್ಳಿ, ಈ ಕಣಕನ ನೀವು ಬೇಕು ಅಂದರೆ ಬರೀ ಮೈದಾ ಹಿಟ್ಟಲ್ಲೇ ಮಾಡ್ಕೊಬೋದು ಅಥವಾ ಚಿರೋಟಿ ರವೆಲ್ಲೂ ಮಾಡ್ಕೊಬೋದು. ಇಲ್ಲಾಂದರೆ ಎರಡೂ ನೀವು ಮಿಕ್ಸ್ ಮಾಡಿ ಮಾಡ್ಬೋದು. ಚಿರೋಟಿ ರವೆಲಿ ಮಾಡೋದ್ರಿಂದ ಒಬ್ಬಟ್ಟು ಹಾರಿದ ನಂತರನೂ ಸಹ ಅದು ಒಣಗೋಗೋ ಥರ ಆಗಲ್ಲ. ಹಾಗಾಗಿ ನಾನು ಚಿರೋಟಿ ರವೆ ಯೂಸ್ ಮಾಡಿದ್ದೀನಿ. ಈಗ ಇದಕ್ಕೆ ಚಿರೋಟಿ ರವೆ, ಮೈದಾ, ಅರಿಶಿನ ಮತ್ತು ಚಿಟಿಕೆ ಉಪ್ಪು ಎಲ್ಲನೂ ಹಾಕ್ಕೊಂಡು ಡ್ರೈ ಇಂಗ್ರೀಡಿಯೆಂಟ್ಸ್ನ ಫಸ್ಟು ಮಿಕ್ಸ್ ಮಾಡ್ಕೊಳ್ಳೋಣ. ನಂತರ ನೋಡಿ ತುಪ್ಪನೂ ಹಾಕ್ಕೊಂಡು ಚೆನ್ನಾಗಿ ಮೈದಾ ಹಿಟ್ಟು, ಚಿರೋಟಿ ರವೆಗೆ ತುಪ್ಪ ಎಲ್ಲ ನೀಟಾಗಿ ಮಿಕ್ಸ್ ಆಗಬೇಕು. ಆ ರೀತಿ ರಬ್ ಮಾಡಿಕೊಂಡು ನೀಟಾಗಿ ಕಲಿಸ್ಕೊಳ್ಳಿ. ಇದರಿಂದನೂ ಮೇಲ್ಗಡೆ ಹೂರ್ಣ ಒಂದು ರೀತಿ ಒಣಗೋಗದೇ ಇರೋ ಥರ ಆಗುತ್ತೆ, ತುಂಬ ಸಾಫ್ಟಾಗಿ ಬರುತ್ತೆ. ಈಗ ಸ್ವಲ್ಪನೇ ನೀರು ಹಾಕ್ಕೊಂಡು ಇದನ್ನು ಹಿಟ್ಟನ್ನ ಕಲಿಸ್ಕೊಳ್ತಾ ಹೋಗಬೇಕು. ಒಂದು ನೆನ್ಪಿಟ್ಕೊಳ್ಳಿ, ಚಿರೋಟಿ ರವೆ ನೀರನ್ನ ತುಂಬಾ ಅಬ್ಸರ್ವ್ ಮಾಡುತ್ತೆ, ಮೈದಾ ಹಿಟ್ಟು ಥರ
ಅಲ್ಲ. ಹಾಗಾಗಿ ಈ ರೀತಿ ನೋಡಿಕೊಂಡು ನೀವು ಹಿಟ್ಟನ್ನು ಕಲಿಸ್ಕೊಬೇಕಾಗತ್ತೆ. ಹಿಟ್ಟು ಕೈಗೆ ಅಂಟಬೇಕು ನಿಮಗೆ, ಅಲ್ಲಿ ತನಕನೂ ನೀರು ಹಾಕ್ಕೊಂಡು ಸ್ವಲ್ಪನೇ ನೀಟಾಗಿ ಕಲಿಸ್ಕೊಳ್ತಾ ಬನ್ನಿ. ನೋಡ್ತಾ ಇರ್ಬೋದು, ನಾನು ಕಲಿಸ್ಬೇಕಾದ್ರೇ ಚೆನ್ನಾಗಿ ನಾದಿ ಕಲಿಸ್ತಾ ಇದ್ದೀನಿ. ಆಗ ರವೆನೂ ಚೆನ್ನಾಗೇ ಇದಾಗುತ್ತೆ ನೋಡಿ. ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಚೆನ್ನಾಗಿ ನಾದ್ಕೊಳ್ತಾ ಇದ್ದೀನಿ. ಇದು ಭಾಳ ಇಂಪಾರ್ಟೆಂಟು. ನೀವೇನಾದರೂ ಈಗಲೇ ನೀವು ಗಟ್ಟಿಯಾಗಿ ಕಲಿಸ್ಬಿಟ್ಟು ಅಂತ ಹೇಳಿದ್ರೆ ಆನಂತರ ನೀವು ಅದು ಒಬ್ಬಟ್ಟನ್ನ ನೀವು ತಟ್ಟೋದಕ್ಕೆ ಆಗೋದಿಲ್ಲ. ಹಾಗಾಗಿ ಆದಷ್ಟು ತೆಳುವಾಗೆ ಕಲಿಸ್ಕೊಳ್ಳಿ. ಕೈಗೆ ಅಂಟಬೇಕು. ನೋಡ್ತಾ ಇರ್ಬೋದು ನೋಡಿ, ನನ್ನ ಕೈಗೆ ಅದು ಅಂಟುತ್ತೆ. ಆ ರೀತಿ ಅಂಟೋ ತನಕ ಕಲಿಸ್ಕೊಂಡು ಇವಾಗ ಇದಕ್ಕೆ ನಾನೇನು ಮಾಡಿದ್ದೀನಿ, ಎಣ್ಣೆನ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಸಾಜ್ ಮಾಡ್ಕೊಳ್ಳೋಣ. ಈ ರೀತಿ ನೋಡಿ, ಫೋಲ್ಡಿಂಗ್ ಮೆಥಡಲ್ಲಿ ಚೆನ್ನಾಗಿ ಇದನ್ನು ಮಸಾಜ್ ಮಾಡಬೇಕು. ಈ ರೀತಿ ಟ್ಯಾಪ್ ಮಾಡಬೇಕು, ಪುಷ್ ಮಾಡಬೇಕು, ನಂತರ ಈ ರೀತಿ ಫೋಲ್ಡ್ ಮಾಡಬೇಕು. ಇದೇ ಫೋಲ್ಡಿಂಗ್ ಮೆಥಡಲ್ಲಿ ನೀಟಾಗಿ ಸಾಫ್ಟಾಗಿ ಕಲಿಸ್ಕೊಳ್ಳಿ. ನೋಡಿ ಎಷ್ಟು ಸಾಫ್ಟಾಗಿ ಆಗಿದೆ. ಈಗ ರೆಡಿಯಾಗಿದೆ. ಇದನ್ನು ನಾನೇನು ಮಾಡ್ತಾಯಿದ್ದೀನಿ, ಒಂದು ಸಪ್ರೇಟ್ ಬೌಲ್ಗೆ ಹಾಕ್ಬಿಟ್ಟು ಇದ್ರ ಮೇಲೆ ಇಲ್ಲ ಅಂತಂದರೂ ಒಂದು 3 ಟೇಬಲ್ ಸ್ಪೂನಷ್ಟು ಎಣ್ಣೆನ ನಾನು ಹಾಕ್ಕೊಳ್ತೀನಿ. ಎಣ್ಣೆ ಹಾಕಿ ಇದನ್ನು ನೆನೆಸಿಡೋದ್ರಿಂದ ಇನ್ನೂ ತುಂಬ ಸಾಫ್ಟಾಗಿ ಆಗುತ್ತೆ. ಮಿನಿಮಮ್ ಇಲ್ಲ ಅಂದರೂ ಈ ಹಿಟ್ಟು ಬಂದು ಒಂದು 4 ರಿಂದ 5 ಗಂಟೆಗಳ ಕಾಲ ನೆನೆಸ್ಕೊಳ್ಳಿ. ಹಿಟ್ಟು ಎಷ್ಟು ನೆನೆಯುತ್ತೋ ಅಷ್ಟು ಚೆನ್ನಾಗಿ ನಿಮಗೆ ಒಬ್ಬಟ್ಟು ಬರುತ್ತೆ. ಈ ರೀತಿ ಹೋಲ್ ಮಾಡಿ ನಾನು ಎಣ್ಣೆಯಲ್ಲಿ ನೆನೆಸಿ ಇದನ್ನು ನಾನು ಒಂದು 4 ರಿಂದ 5 ಗಂಟೆಗಳ ಕಾಲ ಚೆನ್ನಾಗಿ ನೆನೆಸ್ಕೊಳ್ತೀನಿ. ಈಗ 4 ರಿಂದ 5 ಗಂಟೆಗಳ ಕಾಲ ಆಗಿದೆ. ನೋಡ್ತಾ ಇರ್ಬೋದು, ಇದು ಹೂರ್ಣನೂ ರೆಡಿಯಾಗಿದೆ. ನೋಡಿ, ಈ ಸ್ಟೇಜಲ್ಲಿ ಏನಾದರೂ ಹೂರ್ಣ ನಿಮಗೆ ತೆಳು ಅನಿಸಿದ್ರೆ ಈಗ ನೀವು ಬೇಕಾದರೆ ಸ್ವಲ್ಪ ಹುರ್ಗಡ್ಲೆನ ಪೌಡ್ರು ಮಾಡಿ ಹಾಕೊಬೋದು. ಕೆಲವೊಬ್ಬರು ಅಕ್ಕಿ ಹಿಟ್ಟನ್ನು ಸಹ ಹಾಕ್ತಾರೆ. ನಿಮ್ಗೆ ಯಾವ್ದು ಕನ್ವೀನಿಯೆಂಟ್ ಆಗಿರುತ್ತೆ ಅದನ್ನು ಆ್ಯಡ್ ಮಾಡ್ಕೊಬೋದು. ಈಗ ನಾನು ಮಾಡಿರೋ ಹೂರ್ಣ ಪರ್ಫೆಕ್ಟಾಗಿರೋದ್ರಿಂದ ನಾನು ಯಾವುದೇ ರೀತಿಯ ಹುರ್ಗಡ್ಲೆ ಪುಡಿ ಹಾಕ್ತಾ ಇಲ್ಲ. ಆನಂತರ ನೋಡಿ, ಕಣಕನೂ ತುಂಬ ಚೆನ್ನಾಗಿ ಬಂದಿದೆ. ನೀವು ಸಪೋಸ್ ಏನಾದರೂ ಹೂರ್ಣ ಗಟ್ಟಿಯಾಗೋಯ್ತು, ವೇಸ್ಟ್ ಆಗೋಯ್ತು ಅಂತ ಖಂಡಿತವಾಗ್ಲೂ ನೀವು ಇದು ಮಾಡ್ಕೊಬೇಡಿ. ಅದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕಿ ಬೇಕಾದರೆ ನೀವು ಬಿಸಿಗಿಡ್ಬೋದು, ಆಯಿತಾ. ಅದನ್ನು ನೀವು ಇದು ಮಾಡಿ. ಇಲ್ಲ ಹಾಳಾಯಿತು ಅಂತ ಅಂದ್ಬಿಟ್ಟು ಎಸ್ಬಿಡೋದು, ಆ ರೀತಿ ಮಾಡೋಕ್ಕೆ ಹೋಗ್ಬೇಡಿ. ಈಗ ನೋಡಿ, ಸ್ವಲ್ಪ ಕಣ್ಕರ್ ತೊಗೊಂಡು 2 ಕೈನೂ ಎಣ್ಣೆ ಮಾಡಿಕೊಂಡು ಈ ರೀತಿ ಹೂರ್ಣ ಹಾಕಿ ನಾನು ಸ್ಟಫಿಂಗ್ನ ಫಿಲ್ ಮಾಡಿಬಿಟ್ಟು ಫೋಲ್ಡ್ ಮಾಡಿಡ್ತೀನಿ. ಇದೇ ರೀತಿ ನೀವು ಮಾಡಿಟ್ಕೊಂಬಿಡಿ. ಯಾಕಂದರೆ ಒಂದೊಂದು ಸಲನೂ ನೀವು ಕಣಕ ಮುಟ್ಟೋದು ಮತ್ತು ಹೂರ್ಣ ಮುಟ್ಟೋದ್ರಿಂದ ನಿಮ್ಮ ಕೈ ಫುಲ್ ಅಂಟಾಗುತ್ತೆ. ಆಮೇಲೆ ನೀವು ಫಿಲ್ ಮಾಡೋಕ್ಕಾಗಲ್ಲ ಒಂದೊಂದನ್ನೇ. ಈ ರೀತಿ 4-5 ಒಂದೇ ಸಲ ಮಾಡಿಟ್ಕೊಂಡು ಒಂದು ಸಲ ತಟ್ಟ ಹಾಕಿ ಆನಂತರ ನೀವು ಪುನಃ ಅದೇ ಥರ ಮಾಡ್ಕೊಬೋದು. ನೋಡಿ, ನಾನು ಸ್ವಲ್ಪ ಹೂರ್ಣ ತೊಗೊಂಡು ಈ ರೀತಿ ಒಬ್ಬಟ್ಟು ತಟ್ಟೋ ಕವರ್ ಮೇಲೆ ತುಂಬ ಎಣ್ಣೆ ಎಲ್ಲ ಸೌರಿ ಈ ರೀತಿ ಕೈಯಿಂದ ತಟ್ತಾ ಇದ್ದೀನಿ. ನಾನು ಲಾಸ್ಟ್ ಯುಗಾದಿಗೆ ಬೇಳೆ ಒಬ್ಬಟ್ಟು ಮಾಡಿದ್ದೆ. ಅದ್ರ ಮೇಲೆ ಒಂದು ಪ್ಲಾಸ್ಟಿಕ್ ಕವರ್ ಹಾಕಿ ನಾನು ತಟ್ಟಿದ್ದೆ. ಆವಾಗ ಕೆಲವೊಬ್ಬರು ವೀಕ್ಷಕರು ನನಗೆ ಕೇಳಿದರು, ಕೈಯಲ್ಲೇ ತಟ್ಟೋದು ಹೇಗೆ ಹೇಳ್ಕೊಡಿ ಅಂತ. ನೋಡಿ, ಏನಿಲ್ಲ, ಜಸ್ಟ್ ಕೈ ಬೆರಳುಗಳನ್ನ ಎಣ್ಣೆಯಿಂದ ಡಿಪ್ ಮಾಡ್ಕೊಂಡು ಈ ರೀತಿ ಟ್ಯಾಪ್ ಮಾಡ್ತಾಯಿದ್ರೆ ಅದು ಆಟೋಮೆಟಿಕ್ಕಾಗಿ ಈವನಾಗಿ ಆಗುತ್ತೆ. ಆದರೆ ಒಂದೇ ಪ್ರೆಷರ್ ಕೊಟ್ಟು ಈ ರೀತಿ ಪ್ರೆಸ್ ಮಾಡ್ತಾಯಿರಿ, ಆವಾಗ ನೀಟಾಗಿ ಬರುತ್ತೆ ಈವನಾಗೆ. ಈಗ ಆಗಿದೆ ನೋಡಿ. ನಾನು ತವನ ಕಾಯಿಸ್ಕೊಂಡು ಸ್ವಲ್ಪ ಆಯಿಲ್ ಹಾಕಿ ಇದನ್ನು ನಾನು ಒರೆಸ್ಕೊಂಡಿದ್ದೀನಿ ತವನ. ಆನಂತರ ನಾವೇನು ತಟ್ಟಿದ್ವಿ ಒಬ್ಬಟ್ಟನ್ನ ಅದನ್ನು ಹಾಕಿ ಇದನ್ನು 2 ಕಡೆ ನೀಟಾಗಿ ಹೊಂಬಣ್ಣ ಬರೋ ತನಕ ನೀಟಾಗಿ ಇದನ್ನು ಬೇಯಿಸ್ಕೊಬೇಕು. ಒಂದು ಕಡೆ ಬಬಲ್ಸ್ ಥರ ಬರುತ್ತೆ. ಆ ರೀತಿ ಬಂದಾದಮೇಲೆ ನೀವು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ನಿಮಗೆ ಬೇಕು ಅಂದರೆ ಎಣ್ಣೆ ಹಾಕ್ಬೋದು, ಇಲ್ಲಾಂದರೆ ಸ್ಕಿಪ್ ಮಾಡಿ. ಯಾಕಂದರೆ ನಾವು ತಟ್ಟಬೇಕಾದ್ರೇ ಒಬ್ಬಟ್ಟನ್ನ ಸಾಕಷ್ಟು ಎಣ್ಣೆ ಹಾಕಿರ್ತೀವಿ. ನೀವು ಬೇಕಾದ್ರೆ ಸರ್ವ್ ಮಾಡಬೇಕಾದ್ರೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಸರ್ವ್ ಮಾಡ್ಬೋದು. ಈ ರೀತಿ 2 ಕಡೆ ಹೊಂಬಣ್ಣ ಬರೋ ಥರ ಬೇಯಿಸ್ಕೊಂಡು ಇದನ್ನು ಈ ರೀತಿ ತಟ್ಟೆಗೆ ಹಾಕಿ ಹಾರಕ್ಕಾಗ್ಬಿಡಿ. ಒಂದ್ರ ಮೇಲೆ ಒಂದು ಹಾಕಿದ್ರೆ ಫುಲ್ಲು ಅದು ಇದಾಗಿಬಿಡುತ್ತೆ, ಏನಾಗುತ್ತೆ, ಅಂಟ್ಕೊಂಡಂಗೆ ಆಗುತ್ತೆ. ಆನಂತರ ನೋಡಿ, ನಿಮ್ಗೆ ಏನಾದ್ರೂ ಲಟ್ಟಣಿಗೆ ಲಟ್ಟಿಸ್ಕೊಬೇಕು ಅಂದರೆ ಏನಿಲ್ಲ, ಜಸ್ಟ್ ಒಂದು ಸ್ವಲ್ಪ ತಟ್ಬಿಟ್ಟು ಈ ರೀತಿ ಸುತ್ತ ತಿರುಗಿಸ್ಕೊಂಡು ಎಷ್ಟು ತೆಳುಗೆ ಬೇಕೋ ಅಷ್ಟು ತೆಳುಗೆ ನೀವು ಇದನ್ನು ಹೂರ್ಣ ನೀಟಾಗಿ ಬಂದಿರುತ್ತೆ. ಇದನ್ನು ಸಹ ಸೇಮ್ ಅದೇ ಪ್ರೊಸೀಜರಲ್ಲಿ ತೆಗೆದ್ಮೇಲೆ ನೀಟಾಗಿ 2 ಕಡೆ ಹೊಂಬಣ್ಣ ಬರೋ ತನಕ ಬೇಯಿಸ್ಕೊಂಡು ನೀಟಾಗಿ ರೋಸ್ಟ್ ಮಾಡಿಕೊಂಡು ಇದನ್ನು ಸರ್ವ್ ಮಾಡ್ಬೋದು. ನೀವು ಸಹ ಯುಗಾದಿಗೆ ಖಂಡಿತವಾಗ್ಲೂ ಈ ರೆಸಿಪಿನ ಟ್ರೈ ಮಾಡಿ. ಹೇಗೆ ಬಂದಿದೆ ಅಂತ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ಸ್ ಮಾಡೋದು ಮರಿಬೇಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಥ್ಯಾಂಕ್ಸ್ ಅ ಲಾಟ್ ಫಾರ್ ವಾಚಿಂಗ್. ವಿಶ್ ಯು ವೆರಿ ಹ್ಯಾಪಿ ಯುಗಾದಿ.